ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನೀವೊಬ್ಬ ಯೂಟ್ಯೂಬರ್ ಆಗಿದ್ದರೆ ವ್ಯೂಸ್ ಪಡೆಯೋಕ್ಕೆ ಮತ್ತು ಸಬ್ಸ್ಕ್ರೈಬರ್ಸ್ ಪಡೆಯೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀರ ಅಂತೇಳಿ ನಿಮಗೆ ಗೊತ್ತಿರುತ್ತೆ. ನೀವು ಹಾಕೋ ವಿಡಿಯೋ ಸರ್ಚ್ ರಿಸಲ್ಟಲ್ಲಿ ಬಂದರೆ ಮಾತ್ರ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ. ವ್ಯೂಸ್ ಜಾಸ್ತಿ ಆಯಿತು ಅಂತಂದರೆ ಆವಾಗ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ನೀವು ಟ್ಯಾಗ್ಸ್ ಚೆನ್ನಾಗಿ ಹಾಕಿದರೆ ಮಾತ್ರ ನಿಮ್ಮ ವಿಡಿಯೋ ಸರ್ಚ್ ರಿಸಲ್ಟಲ್ಲಿ ಬರುತ್ತೆ. ಫ್ರೆಂಡ್ಸ್, ನೀವು ಹಾಕೋ ಟ್ಯಾಗ್ಸ್ ರ್ಯಾಂಕ್ ಆಗ್ತಾ ಇದೆಯಾ ಅಲ್ಲ ಅಂತೇಳಿ ಚೆಕ್ ಮಾಡೋದು ಕೂಡ ಒಂದು ಟ್ರಿಕ್ ಇದೆ. ಆ ಟ್ರಿಕ್ನ ನೀವು ಯೂಸ್ ಮಾಡಿಕೊಂಡ್ರೆ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ಟ್ರಿಕ್ ತಿಳಿಸ್ಕೊಡ್ತೀನಿ. ಆ ಟ್ರಿಕ್ನ ಯೂಸ್ ಮಾಡಿದರೆ ನಿಮ್ಮ ವಿಡಿಯೋ ಸರ್ಚ್ ರಿಸಲ್ಟಲ್ಲಿ ಬರುತ್ತೆ. ಫ್ರೆಂಡ್ಸ್, ನನ್ನ ವಿಡಿಯೋ ಸರ್ಚ್ ರಿಸಲ್ಟಲ್ಲಿ ಬರುತ್ತಾ ಇಲ್ವಾ, ನಾನು ಹಾಕೋ ಟ್ಯಾಗ್ಸ್ ರ್ಯಾಂಕಿಂಗ್ನಲ್ಲಿ ಇರುತ್ತಾ ಇಲ್ವಾ, ಎಷ್ಟನೇ ರ್ಯಾಂಕ್ನಲ್ಲಿ ಬರ್ತಾ ಇದೆ ನಮ್ಮ ವಿಡಿಯೋ ಎಲ್ಲನೂ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನೀಗ ಅಪ್ಲೋಡ್ ಮಾಡೋ ವಿಡಿಯೋ ರ್ಯಾಂಕ್ ಆಗ್ತಾ ಇದೆಯಲ್ಲ, ಕರೆಕ್ಟಾಗಿ ಟ್ಯಾಗ್ಸ್ ಆಗ್ತಾ ಇದೆಯಲ್ಲ ಅಂತೇಳಿ ಈಗ ನಿಮಗೆ ತೋರಿಸ್ತೀನಿ. ಅದಕ್ಕಾಗಿ ನೀವು ಟ್ಯೂಬಡಿ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ ಅಂದರೆ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಚಾನಲ್ ಇದರಲ್ಲಿ ಎಂಟ್ರಿ ಮಾಡಿದಾದ್ಮೇಲೆ ಟ್ಯೂಬಡಿ ಅಪ್ಲಿಕೇಶನ್ನು ಓಪನ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಚಾನಲ್ ಬರುತ್ತೆ. ನಿಮ್ಮ ಚಾನಲಲ್ಲಿ ಇರೋ ವೀಡಿಯೋಸ್ ಎಲ್ಲ ಬರುತ್ತೆ. ಫ್ರೆಂಡ್ಸ್, ಇದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನೀವು ನಿಮ್ಮ ವೀಡಿಯೋಸ್ಗೆ ಹಾಕೋ ಟ್ಯಾಗ್ಸ್ ರ್ಯಾಂಕ್ ಆಗುತ್ತಾ ಇಲ್ಲ ಅಂತೇಳಿ ನೀವು ಚೆಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ನಾನು ಈ ವಿಡಿಯೋನ ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಟ್ಯಾಗ್ಸ್ ಈಗ ಲೆಫ್ಟ್ ಸೆಕೆಂಡ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಗೊತ್ತಾಗುತ್ತೆ ನಮ್ಮ ವಿಡಿಯೋ ರ್ಯಾಂಕ್ ಆಗುತ್ತಾ ಇಲ್ಲ ಅಂತೇಳಿ. ಇಲ್ಲಿ ನೋಡ್ತಾ ಇದ್ರೆ ಫ್ರೆಂಡ್ಸ್, ಫಸ್ಟಿಗೆ ಫೋರ್ತ್ ರ್ಯಾಂಕ್ ಆಗ್ತಾಯಿದೆ. ಈ ಒಂದು ಟ್ಯಾಗ್ ಈ ಥರ ಯಾರಾದರೂ ಸರ್ಚ್ ಮಾಡಿದರೆ ನಮ್ಮ ವಿಡಿಯೋ 4th ಪ್ಲೇಸ್ಗೆ ಬರುತ್ತೆ. ಇಲ್ಲಿ ಕೆಳಗಡೆ ಇದೆ ಸೆಕೆಂಡು. ಈ ಥರ ಅವರು ಬರೆದು ಸರ್ಚ್ ಮಾಡಿದರೆ ನಮ್ಮ ವಿಡಿಯೋ 2nd ರ್ಯಾಂಕ್ ಬರುತ್ತೆ. ಈಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಯೂಟ್ಯೂಬ್ನಲ್ಲಿ ಹೋಗಿ ಈ ಥರ ಒಂದು ವರ್ಡ್ಸ್ ಹಾಕಿ ಬರೆದು ಅವ್ರು ಸರ್ಚ್ ಮಾಡಿದರೆ ಬರುತ್ತೆ ಇಲ್ಲ ಅಂತೇಳಿ. ಹೌ ಟು ಗೆಟ್ ಡಾಟಾ ಲೋನ್ ಇನ್ ಜಿಯೋ ಸಿಮ್ ಇನ್ ಕನ್ನಡ. ಇಲ್ಲಿ ಬರಿತೀನಿ ನಾನು. ಹೌ ಟು ಗೆಟ್ ಡಾಟಾ ಲೋನ್ ಇನ್ ಜಿಯೋ ಸಿಮ್ ಇನ್ ಕನ್ನಡ. ಈ ಸರ್ಚ್ ಅಂತೇಳಿ ಕೊಡ್ತೀನಿ. ಫ್ರೆಂಡ್ಸ್, ಸರ್ಚ್ ಅಂದರೆ ನಮ್ಮ ಒಂದು ವಿಡಿಯೋ ಇಲ್ಲಿ ಬರಬೇಕು. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಪ್ಲೇಸ್ ತೋರಿಸ್ತಾ ಇತ್ತು. ಇಲ್ಲಿ ಕೂಡ ಸೆಕೆಂಡ್ ಬರ್ತಾ ಇದೆ. ಅಂದರೆ ನಾವು ಹಾಕೋ ಒಂದು ಏನಿದೆ ಈ ಟ್ಯಾಗ್ಸ್ ಇದೆಯಲ್ಲ, ಇದು ಕರೆಕ್ಟಾಗಿ ನಾವು ಹಾಕ್ತಾ ಇದ್ದೀವಿ. ಈ ಥರ ಸರ್ಚ್ ಮಾಡಿದರೆ ನಮ್ಮ ವಿಡಿಯೋ ಸರ್ಚ್ ರಿಸಲ್ಟಲ್ಲಿ ಬರ್ತಾ ಇದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ರೀತಿ ನಾವು ಟ್ಯಾಗ್ಸ್ ಹಾಕಬೇಕು. ನಮ್ಮ ವಿಡಿಯೋ ನಮ್ಮ ಸರ್ಚ್ ರಿಸಲ್ಟಲ್ಲಿ ಬರಬೇಕು ಅಂತಂದರೆ ಒಂದು ಟ್ರಿಕ್ ಇದೆ. ಆ ಟ್ರಿಕ್ ನಿಮಗೆ ತೋರಿಸ್ತೀನಿ. ಈ ಟ್ರಿಕ್ನ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೂ ಕೂಡ ವ್ಯೂಸ್ ಬರುತ್ತೆ. ಫ್ರೆಂಡ್ಸ್, ಆ ಟ್ರಿಕ್ ಏನು ಅಂತಂದರೆ, ನೀವು ಫಸ್ಟು ಟ್ಯಾಗ್ಸ್ನ ನೀವು ಸರ್ಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ಯಾವ ಥರ ಟ್ಯಾಗ್ಸ್ನ ನೀವು ಲೀಸ್ಟ್ನ ತೊಗೊಳ್ತೀರ ನಿಮಗೆ ಗೊತ್ತು. ಆ ಲೀಸ್ಟ್ನ ತೊಗೊಂಡಾದ್ಮೇಲೆ ಈ ಒಂದು ಟ್ರಿಕ್ನ ನೀವು ಯೂಸ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಇಷ್ಟು ಟ್ಯಾಗ್ಸ್ನ ನಾನು ಜನ್ರೇಟ್ ಮಾಡಿದ್ದೀನಿ. ಈ ಟ್ಯಾಗ್ಸಲ್ಲಿ ಎಲ್ಲನೂ ಕಾಮನ್ ಇರುತ್ತೆ. ನೀವು ಒಬ್ಬ ಕನ್ನಡ ಯೂಟ್ಯೂಬರ್ ಆಗಿದ್ದರೆ ಏನು ಮಾಡಬೇಕು, ಈ ಟ್ರಿಕ್ ಏನಂತಂತಂದರೆ, ನೀವು ಇಷ್ಟು ಟ್ಯಾಗ್ಸ್ನ ನೀವು ಜನ್ರೇಟ್ ಮಾಡ್ಕೊಂಡಾದ್ಮೇಲೆ ಒಂದೊಂದು ಟ್ಯಾಗ್ಸ್ಗೆ ಲಾಸ್ಟ್ಗೆ ಇಲ್ಲಿರುತ್ತಲ್ಲ, ಇಲ್ಲಿ ಕನ್ನಡ ಅಂತೇಳಿ ಟೈಪ್ ಮಾಡಿ. ಫ್ರೆಂಡ್ಸ್, ಈ ಥರ ಎಲ್ಲನೂ ಟ್ಯಾಗ್ಸ್ನ ನೀವು ಜನ್ರೇಟ್ ಮಾಡಿದಾದ್ಮೇಲೆ ಲಾಸ್ಟ್ಗೆ ಕನ್ನಡ ಅಂತೇಳಿ ಟೈಪ್ ಮಾಡಿದಾದ್ಮೇಲೆ ಇಲ್ಲಿ ಕಾಮ ಕೊಡಿ. ಎಲ್ಲ ಟ್ಯಾಗ್ಸ್ಗೂ ಲಾಸ್ಟ್ಗೆ ಕನ್ನಡ 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 ಅಂತೇಳಿ ಈ ಥರ ಹಾಕಿ. ಯಾಕೆ ಅಂತಂದರೆ ಇದು ಸರ್ಚ್ ರಿಸಲ್ಟಲ್ಲಿ ಬರುತ್ತೆ. ಫ್ರೆಂಡ್ಸ್, ಇದು ಒಂದು ಒಳ್ಳೆ ಟ್ಯಾಗ್ಸ್ ಆಗುತ್ತೆ. ಅಂದರೆ ಯಾರು ಕೂಡ ಈ ಥರ ಟ್ಯಾಗ್ಸ್ ಹಾಕಿರಲ್ಲ, ರ್ಯಾಂಕಿಂಗ್ ಟ್ಯಾಗ್ಸ್ ಆಗುತ್ತೆ. ಫ್ರೆಂಡ್ಸ್, ಈ ಥರ ಯಾರಾದರೂ ಸರ್ಚ್ ಮಾಡಿದರೆ ಆವಾಗ ನಿಮ್ಮ ಒಂದು ವಿಡಿಯೋ ರ್ಯಾಂಕಿಂಗ್ನಲ್ಲಿ ಬರುತ್ತೆ. 1st, 2nd, 3rd, 4th ಈ ಥರ ಬರುತ್ತೆ. ನಾನು ಕೂಡ ಹೀಗೆ ಮಾಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇಲ್ಲಿ ಇಷ್ಟು ರ್ಯಾಂಕಿಂಗಲ್ಲಿ ಬರ್ತಾ ಇದೆ. 6th ರ್ಯಾಂಕ್, 5th ರ್ಯಾಂಕ್, 4th ರ್ಯಾಂಕ್, 2nd ರ್ಯಾಂಕ್ ಈ ಥರ ನಮ್ಮ ವಿಡಿಯೋ ಬರುತ್ತೆ. ಎಲ್ಲ ವೀಡಿಯೋಸ್ಗೂ ಇದೇ ಥರ ನಾನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿನೂ ಎಲ್ಲ ಟ್ಯಾಗ್ಸ್ ರ್ಯಾಂಕ್ ಆಗ್ತಾ ಇದೆ. ಈ ಥರ ಯಾರಾದರೂ ಸರ್ಚ್ ಮಾಡಿದರು ಅಂತಂದರೆ ನಮ್ಮ ವಿಡಿಯೋ ಅವರು ಮುಂದೆ ಬರುತ್ತೆ, ಸರ್ಚ್ ರಿಸಲ್ಟಲ್ಲಿ ಬರುತ್ತೆ. ಆವಾಗ ಅವರು ಆ ವಿಡಿಯೋನ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ತಾರೆ. ಫ್ರೆಂಡ್ಸ್, ಆವಾಗ ವ್ಯೂಸ್ ಜಾಸ್ತಿ ಆಗುತ್ತೆ. ಅವ್ರಿಗೆ ವಿಡಿಯೋ ಇಷ್ಟ ಆಯಿತು, ನಿಮ್ಮ ವಿಡಿಯೋಸ್ ಇಷ್ಟ ಆಯಿತು, ನಿಮ್ಮ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಫ್ರೆಂಡ್ಸ್, ಈ ಒಂದು ಟ್ರಿಕ್ನ ನೀವು ನಿಮ್ಮ ಚಾನಲ್ನಲ್ಲಿ ಯೂಸ್ ಮಾಡಿ, ನಿಮಗೆ ವ್ಯೂಸ್ ಖಂಡಿತ ಬರುತ್ತೆ.
ಫ್ರೆಂಡ್ಸ್ ಈ ಟ್ರಿಕ್ ಯೂಸ್ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ರಿಲೇಟೆಡ್ ಮತ್ತು ಟೆಕ್ನಾಲಜಿ ರಿಲೇಟೆಡ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.